ನೋಡಿ ನಮ್ಮ ಆನೆ ಸ್ವಾಮಿಗಳು. ನಮ್ಮ ದಸರಾದ ಯಾವುದೇ ಆನೆ ಇದ್ರೂ ಇವ್ರಿಂದನೇ ಪೂಜೆ ಸ್ಟಾರ್ಟ್ ಆಗೋದು. ಇವ್ರ ಪೂಜೆ ಸ್ಟಾರ್ಟ್ ಆದಮೇಲೆ ಒಂದು ಕಡೆ ನಮ್ಮ ದಸರಾಗೆ ಸುಮಾರು ಒಂದು 28 ವರ್ಷದಿಂದ ಇವರು ಪೂಜೆ ಮಾಡ್ಕೊಂಬತ್ತಾ ಇದ್ದಾರೆ. ನಮ್ಮ ಆನೆ ಪೂಜೆಗಳು ಗಜೇಂದ್ರಂಗೂ ಸಹ ಸುಮಾರು 15 ವರ್ಷ ಇವರೇ ಪೂಜೆ ಮಾಡಿದ್ದಾರೆ. ಸ್ವಾಮಿಗಳೇ ನಮಸ್ತೆ. ನಮಸ್ಕಾರ, ಒಳ್ಳೇದಾಗಲಿ. ಗಜೇಂದ್ರ ಬಂದ ತಕ್ಷಣ ನೀವು ನೋಡಕ್ಕೆ ಬಂದಿದ್ದೀರಾ? ಸುಮಾರು ವರ್ಷ ಆಯಿತು ನೀವು ನೋಡಿ ಗಜೇಂದ್ರನ. ನಮ್ಮ ಹಳೆ ಆನೆ ಅಲ್ವಾ? ಹಾಂ, ಈಗ ಒಂದು ಕ್ಯಾಂಪ್ ಒಂದು ಕಳೆ ಬಂದಿದೆ. ನಮ್ಮ ಹಳೆ ಆನೆ ಸುಸ್ಥಾನಕ್ಕೆ ಬಂದಿದೆ. ಆವಾಗ ಒಂಟಿ ಇದ್ದ. ಈಗ ಅವ್ರ ಸ್ನೇಹಿತರುಗಳು, ಅಣ್ಣ ತಮ್ಮ ಎಲ್ಲರ ಜೊತೆಗಿದ್ದಾರೆ. ಅದೊಂಥರ ಖುಷಿ. ಆನೆ ನೋಡ್ಕೋಸ್ಕರನೇ ಓಡಿ ಬಂದಿದ್ದೀವಿ. ಬೆಳಗ್ಗೆ ತಿಂದೆ ಓಡಿ ಬಂದಿದ್ದೀವಿ ನಮ್ಮ ಆನೆ ನೋಡಬೇಕು. ಯಾವ ಥರ ಅನಿಸ್ತು ನಿಮಗೆ ನಿಮ್ಮ ಗಜೇಂದ್ರನ್ ನೋಡಿ? ತುಂಬ ಖುಷಿ ಆಯಿತು. ಅವಾಗಿನ್ನೂ ದಪ್ಪ ಆಗಿದ್ದ, ಈಗ ನಂತರ ಸಣ್ಣಾಗಿ ಹೋಗಿದ್ದಾನೆ. ಒಂದು ಒಳ್ಳೆ ಗಾಂಭೀರ್ಯ, ಯಾವುದೇ ಥರ ಗಲಾಟೆ ಇಲ್ಲ. ತುಂಬ ಸಂತೋಷ ಆಗಿದೆ ಇವತ್ತು ನೋಡಿ. ಇದು ನೋಡೋಕ್ಕೋಸ್ಕರನೇ ನಾನು ಬಂದೆ. ಸುಮಾರು ಈಗ ಒಂದೊಂದು 65 66 ವರ್ಷ ಇರ್ಬೋದು ಗಜೇಂದ್ರಂಗೆ. ಪ್ರತಿ ವರ್ಷ ನೋಡ್ತಿದ್ರಿ ಆನೆನ, ಈಗ ತುಂಬ ವರ್ಷಗಳ ಬಳಿಕ ನೋಡ್ತಿದ್ದೀರಾ. ಅದೇ ತುಂಬ ಖುಷಿ ಆಗ್ತಾ ಇದೆ. ಅದು ನೋಡ್ತಿರೋದೇ ತುಂಬ ಖುಷಿ. ಗೊತ್ತಾರ ಅದರಲ್ಲೇ ಅಷ್ಟಕ್ಕೆ ಸ್ಟಾರ್ಟಿಂಗ್ ಅದೇ ಪೂಜೆ ಮಾಡ್ತಿರಲ್ಲ, ಏನು ಹೇಳ್ತೀರಾ? ಮಾಡಬೇಕಾದ್ರೆ ಸಂಕಲ್ಪ ಮಾಡ್ತೀವಿ. ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಮನೆಗಳೆಲ್ಲ ಆರೋಗ್ಯವಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿ ಪೂಜೆಗಳನ್ನ ಮಾಡ್ತೀವಿ. ಗಜಪಯಣದಿಂದ ನಿಮ್ಮ ಸ್ಟಾರ್ಟ್ ಆಗುತ್ತೆ. ಗಜಪಯಣದಿಂದ ಮುಂಚೆ ಪ್ರಾರಂಭ ಆಗಿದೆ. ತುಂಬ ಖುಷಿಯಾಗಿದೆ ಈ ದಿವಸ. ಗುರುಗಳೇ, ಕಳೆದ ವರ್ಷ ನೀವು ಪೂಜೆ ಮಾಡಿದ್ರಿ ಶ್ರೀಕಂಠ ಆನೆಗೆ. ಹೌದು, ಈ ವರ್ಷ ಸಹ ಪೂಜೆ ಮಾಡ್ತೀರಾ? ದಸರಾಗೆ ಬರುತ್ತೆ. ಖಂಡಿತವಾಗ್ಲೂ ತುಂಬ ಸಂತೋಷ ಆಗಿದೆ. ನಮ್ಮ ಶ್ರೀಕಂಠ ಅಂದರೆ ನಮ್ಮ ಮಹಾರಾಜ ನಮಗೆ ಜ್ಞಾಪಕ ಬರ್ತಾರೆ. ಅವ್ರ ಹೆಸರು ಹೇಳೋದೇ ಬೇಡ. ಅದು ಈ ಆನೆ ನೋಡಿದ್ರೆ ನಮ್ಮ ಅವರೇ ಜ್ಞಾಪಕ. ಅವ್ರ ಹೆಸರಿಟ್ಟಿದ್ರು ಅವಾಗ ಶ್ರೀಕಂಠ ದತ್ತ ಒಡೆಯರು. ಆಗಿನ ನಿಮ್ಮ ನೆನಪುಗಳು ಏನಾದ್ರು ಇದ್ರೆ ಶ್ರೀಕಂಠ ಆನೆ ಬಗ್ಗೆ? ಆನೆಗಳು ನಾನು 28 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ. ತುಂಬ ಖುಷಿ ತಂದಿದೆ. ಅದ್ರ ಜಾತಿಗೆ ಬಂದಿವಪ್ಪ ಅಂದರೆ ನಮ್ಮ ಗಜೇಂದ್ರ ವಾಪಸ್ಸು ತವ್ರ ಮನೆಗೆ ಬಂದಿದ್ದಾನೆ. ಅದಕ್ಕೋಸ್ಕರ ನೋಡ್ಲಿಕ್ಕೋಸ್ಕರ ಬಂದಿದ್ದೀವಿ. ಎಲ್ಲ ಆನೆಗಳನ್ನು ನೋಡ್ತೀವಿ. ಎಲ್ಲ ಆನೆಗಳನ್ನು ನೋಡಿದ್ದೀವಿ. ನಮಗಿದೆಲ್ಲ ಈಗ ಹಳೆ ಆನೆಗಳಾಗೋಯ್ತು. ನಮ್ಮ ಅಭಿಮನ್ಯು ಆದರೂ ಈ ಕ್ಯಾಂಪಲ್ಲಿ ಅಭಿಮನ್ಯು ಇರೋದಂಥ ಖುಷಿ. ಆದ್ರೂ ನಮ್ಮ ಎಲ್ಲ ಆನೆಗಳಿಗೂ ನೋಡಿ ತುಂಬ ಖುಷಿ ಆಯಿತು. ಈಗ ನಿಮಗೆ ಶ್ರೀಕಂಠ ನೋಡಿ ಯಾವ ಥರ ಖುಷಿ ಆಯಿತು? ಫಸ್ಟ್ನೇ ವರ್ಷ ನೀವು ಪೂಜೆ ಮಾಡಿದ್ರಿ, ಯಾವ ಥರ ಇವನು ಸ್ಪಂದಿಸ್ದ? ಸುಂದರ ಬೇರೆ, ಅತಿ ಸುಂದರ ಬೇರೆ. ಇವನು ಅತಿ ಸುಂದರ. ಇವನು ಶ್ರೀಕಂಠ ಅತಿ ಸುಂದರವಾಗಿದ್ದಾನೆ. ಕಳೆ ಮುಂದಿನ ದಿನಗಳಲ್ಲಿ ಇವನು ಸಹ ನಮ್ಮ ಅಂಬಾರಿ ನೆತ್ಬಿಟ್ರೆ ಅದರಲ್ಲಿ ಆ ರಾಜ ವೈಭೋಗ ಅಂತಾರಲ್ಲ, ಅದು ನಿಜವಾಗ್ಲೂ ನಮ್ಮ ಮೈಸೂರಲ್ಲಿ ಮುಂದಕ್ಕೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇವನು ಸಹ ಅಂಬಾರಿ ಹೊರಲಿ ಅಂತ ನಮ್ಮೆಲ್ಲ ಆಸೆ. ಇವನ್ನ ನೋಡಿದ್ರೆ ಗಜೇಂದ್ರ ತಮ್ಮಂತರನೇ ಕಾಣಿಸಲ್ವ ನಿಮಗೆ? ಸೇಮ್ ದಂತ ಎಲ್ಲ. ಆದ್ರೆ ಮುಂಚೆ ಗಜೇಂದ್ರ ಹಿಂಗೆ ಇದ್ದ, ಸಣ್ಣಾಗಿ ಹೋಗಿದ್ದಾನೆ. ನಂತರ ಸಣ್ಣಾಗಿ ಹೋಗಿದ್ದಾನೆ. ಅವಾಗ ಅಂತೂ ತುಂಬಾ ಚೆನ್ನಾಗಿದ್ದ ಗಜೇಂದ್ರ. ಒಂದು ಪೂಜೆ ಮಾಡ್ತಿದ್ರೆ ಕತ್ತು ಎತ್ತಿ ನೋಡ್ಬೇಕಾಗಿತ್ತು ಅವ್ನು. ಗುರುಗಳ ಆಮೇಲೆ ನೀವು ಆನೆ ಮುಖಲಕ್ಷಣ ಎಲ್ಲ ನೋಡಿದ್ರೆ ಹೇಳ್ಬಿಡ್ತೀರಾ ನೀಟಾಗಿ, ಈಗ ಪರ್ಫೆಕ್ಟ್ ಆಗಿದೆ ದಸರಾಗೆ ಅಂತೆಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಎಲ್ಲ ಡಿಪಾರ್ಟ್ಮೆಂಟ್ ಮಾಡ್ತಾರೆ. ನಮ್ಗೇನು ಅದ್ರ ಸೇವಕ ನಾವು ಅಷ್ಟೇ. ಹೌದಾ? ಒಂದು ದೇವರ ಹೆಸರಲ್ಲಿ ಪೂಜೆ ಮಾಡೋದು, ನಮ್ಮ ದಸರಾ ಯಶಸ್ವಿ ಆಗಲಿ ಅಂತ ಪೂಜೆ ಮಾಡ್ತೀವಿ ಅಷ್ಟೇ. ಈಗ ಅಭಿಮನ್ಯುನು ಕೂಡ ನೋಡಿದ್ರಿ, ತುಂಬಾ ಮಧ್ಯದಲ್ಲಿದ್ದಾನೆ ಅಭಿಮನ್ಯು. ಎಷ್ಟು ಖುಷಿ ಆಯ್ತು ನಿಮ್ಗೆ? ಅಭಿಮನ್ಯು ನೋಡಿ ಖುಷಿ ಆಯ್ತು. ಕರೆದ ತಿರುಗಿ ನೋಡ್ತಾರೆ. ಈ ಆನೆಗಳಿಗೆ ನಾವು ಜ್ಞಾಪಕ ಇರುತ್ತೆ. ಆಮೇಲೆ ನೀವು ಕಾಲ್ ಸಂಧಿ ಎಲ್ಲ ಹೋಗಿ ಪೂಜೆ ಮಾಡ್ತೀನಿ, ಭಯಗೆ ಆಗಲ್ವಾ? ಆನೆಗಳಿಗೆ ಅಂದ್ರೆ ಆನೆಗಳಿಗೆ ಮಂತ್ರಕ್ಕಿಂತ ಅದರದ್ದೇ ಆದ ಒಂದು ಭಾಷೆ ಇದೆ. ಭಾಷೆಯಿಂದ ಅದರದ್ದೇ ಒಂದು ಭಾಷೆ ಇದೆ. ಅದನ್ನ ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡು ಪೂಜೆ ಮಾಡೋದು. ಈಗ ದಸರಾಗೆ ಮೈಸೂರಿಗೆ ಬಂದ್ಮೇಲೆ ಆನೆಗಳಿಗೆ ಗೊತ್ತಾಗ್ಬಿಡ್ತಾವ ಅಲ್ಲಿ ವಾತಾವರಣ ಎಲ್ಲ? ಅವು ದಿನ ಪ್ರತಿನಿತ್ಯ ಸಹ ತಗೊಂಡ್ ಬರ್ತಾರಲ್ಲ ಕಾಲೇಜ್ಗೆ, ಅದನ್ನ ಹೊಂದ್ಕೊಳ್ಳೋದು ಒಂದು ವಾರ ಕಷ್ಟ. ಆಮೇಲೆ ಪ್ರತಿನಿತ್ಯನೂ ಸಹ ಅಲ್ಲಿ ಇಲಾಖೆಯವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಮಕ್ಳಿಗಿಂತಲೂ ಚೆನ್ನಾಗಿ ನೋಡ್ಕೋತಾರೆ. ಅದೊಂದು ತುಂಬಾ ಸಂತೋಷ ಆಗುತ್ತೆ. ಅಂದ್ರೆ ನಮ್ಮ ಆನೆಗಳನ್ನ ಅರಮನೆ ಕರ್ಕೊಂಡ್ ಬಂದ್ಮೇಲೆ ಅವ್ರ ಮಕ್ಳಿಗಿಂತಲೂ ಚೆನ್ನಾಗಿ ನೋಡ್ಕೋತಾರೆ. ಈಗ ಅರಮನೆಗೆ ಬಂದ್ಮೇಲೆ ಪ್ರತಿದಿನ ಇರುತ್ತೆ ನಿಮ್ದು ಪೂಜೆ? ಹೆಂಗೆ? ವಿಶೇಷ ದಿನಗಳು ಪೂಜೆ ಮಾಡ್ತೀವಿ. ದಿನ ಅವ್ರವರೇ ಮಾಡ್ಕೊತಾರೆ. ವಿಶೇಷ ದಿನಗಳಲ್ಲಿ ನೀವು ಹೋಗಿ ಪೂಜೆ ಮಾಡ್ಬೇಕಾಗುತ್ತೆ ಅಲ್ಲಿ. ಅಂದ್ರೆ ವಿಶೇಷ ದಿನ ಅಂದ್ರೆ ಗಣಪತಿ ಹಬ್ಬ. ಆಮೇಲೆ ಫಸ್ಟ್ ಪ್ರಾರಂಭ ಆಗೋದು ಆನೆಗಳು ದಸರಾಕ್ಕೆ ಪ್ರಾರಂಭ ಆಗದೆ ಗಜಪಯಣ, ಅದರಿಂದ ಶುರು ಆಗುತ್ತೆ. ಅಲ್ಲಿಂದ ಪ್ರಾರಂಭ ಮಾಡ್ಕೊಂಡು ಗಜಪಯಣದಿಂದ ನಾವು ಮೈಸೂರಿಗೆ ಕರ್ಕೊಂಡ್ಬರ್ತೀವಿ. ಕರ್ಕೊಂಡ್ಬಂದಾಗ ಅರಣ್ಯ ಭವನದಲ್ಲಿ ಇರುತ್ತೆ. ಅಲ್ಲೂ ಪೂಜೆ ಮಾಡ್ತೀರಾ? ಎಲ್ಲ ಏನೇ ಪೂಜೆ ಇದ್ರೆ 28 ವರ್ಷ ನಾನೇ ಮಾಡ್ತಾ ಇದ್ದೀನಿ. ಅರಣ್ಯ ಭವನಕ್ಕೂ ಒಂದ್ಸತಿ ಪೂಜೆ, ಆಮೇಲೆ ಪ್ಯಾಲೇಸ್ಗೂ ಬಂದ್ಮೇಲೆ ಅಲ್ಲೂ ಪೂಜೆ. ಅಲ್ಲಿ ಬಂದಾಗ ಅರಣ್ಯ ಭವನದಲ್ಲಿ ಪೂಜೆ ಮಾಡಿ ಬೀಳ್ಕೊಡಿಗೆ ಆನೆಗಳನ್ನ ನಮ್ಮ ಅರಮನೆಗೆ ಕಳಿಸ್ತಾರೆ. ಅರಮನೆಗೆ ಕಳಿಸಿದಾಗ ಅರಮನೆ ವತಿಯಿಂದ ಜಿಲ್ಲಾಡಳಿತದಿಂದ ಆನೆಗಳನ್ನ ಒಳಗಡೆ ಕರ್ಕೋತಾರೆ. ಕರ್ಕೊಂಡ್ಮೇಲೆ ವಿಶೇಷವಾಗಿ ಪೂಜೆ ಮಾಡಿ ಸ್ವಾಗತ ಕರ್ಕೋತಾರೆ. ಆನೆ ಬಾಗಿಲು ಇರ್ತಿದೆ ಅರಮನೆಯಲ್ಲಿ,
ಅದರೊಳಗಡೆ ಆನೆಗಳನ್ನ ಕರ್ಕೊಳ್ತಾರೆ. ಅವತ್ತಿಂದ ಮೈಸೂರಿನಲ್ಲೇ ಅವರು ವಾಸ್ತವ್ಯ ಹೂಡ್ತೇವೆ 2 ತಿಂಗಳು. ಒಂದು ದಸರಾ ಅಂದರೆ 2 ತಿಂಗಳು ಆನೆ ಮೈಸೂರಲ್ಲಿರ್ಬೇಕು ಆ ಥರ. ಅದಾದಮೇಲೆ ವಿಶೇಷ ತಿಂಗಳು ಮತ್ತೆ 2ನೇ ಟ್ರಿಪ್ ಆನೆ ಬರುತ್ತೆ, ಅದಕ್ಕೂ ಸಹ ಸ್ವಾಗತ ಪೂಜೆ. ಮತ್ತು ಗಣಪತಿ ಹಬ್ಬದ ದಿನ ತುಂಬ ವಿಶೇಷವಾದ ಪೂಜೆ, ಎಲ್ಲ ಆನೆಗಳು ಇರುತ್ತೆ. ಅದರಂತೆ ಗಣಪತಿ ಹಬ್ಬದ ದಿನ ಪೂಜೆ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾವುದೋ ಜನ್ಮದ ಪುಣ್ಯ ಆ ಒಂದು ಪೂಜೆ ಸಿಕ್ಕಿದೆ. ಅದರಂತೆ ಆ ಪೂಜೆ ನೋಡೋಕ್ಕೂ ಖುಷಿ, ಮಾಡೋಕ್ಕೂ ಖುಷಿ, ಅಷ್ಟು ಚೆನ್ನಾಗಿರುತ್ತೆ. ಆನೆಗಳಿಗೆಲ್ಲ ತಟ್ಟೆ ತುಂಬ ಹಣ್ಣುಗಳು, ಎಲ್ಲ 21 ಥರ ತಿಂಡಿಗಳು. ನಮ್ಮಲ್ಲಿ ಹಬ್ಬನೇ ಮಾಡೋದಿಲ್ಲ, ನಾವು ಅರಮನೆ ಬಂದು ಹಬ್ಬ ಮಾಡ್ತೀವಿ ಆ ಥರ ಗಣಪತಿ ಪೂಜೆ ಮಾಡಿ. ಅದಾದಮೇಲೆ ಆಯುಧ ಪೂಜೆ, ವಿಜಯದಶಮಿ. ಅದಾದಮೇಲೆ ಆನೆನ ವಾಪಸ್ ಕಳಿಸ್ಕೊಡ್ತಾರೆ ಬೀಳ್ಕೊಡುಗೆ, ಅವತ್ತು ಅಷ್ಟೇ ವಿಶೇಷ ಪೂಜೆ ಆಗುತ್ತೆ. ವಿಜಯದಶಮಿ ದಿನ ಆನೆಗೆ ಅಂಬಾರಿ ಕಟ್ಟಿದಾಗ ಪೂಜೆ ಆಗುತ್ತೆ. ಮತ್ತು ಅಲ್ಲಿ ಸೇರಿದಾಗ ಅಂಬಾರಿ ಬಿಚ್ಚಬೇಕಾದ್ರೆ ಅಲ್ಲೊಂದ್ಸರಿ ಪೂಜೆ ಆಗುತ್ತೆ. ತದನಂತರವಾಗಿ ಮತ್ತೆ ಆನೆಗಳನ್ನ ಬೀಳ್ಕೊಡುಗೆ ಕಳಿಸ್ಬೇಕಾದ್ರೆ ಎಲ್ಲ ಆನೆಗಳನ್ನ ಹೊಂದಿಸಿ ಪೂಜೆ ಮಾಡಿ ಕಳಿಸ್ತೀವಿ. ಆನೆಗಳು ಮೊದಲು ಅರಮನೆಗೆ ಬಂದಾಗ ಆನೆಗಳನ್ನ ಕಾಲು ತೊಳಿತೀವಿ, ಕಾಲು ತೊಳೆದು ಅಲ್ಲಿಂದ ಪೂಜೆ ಪ್ರಾರಂಭ ಆಗುತ್ತೆ. ಸಂಪ್ರದಾಯ ಮುಂಚೆಯಿಂದ. ವಾಪಸ್ ಹೋಗ್ಬೇಕಾದ್ರೆ ಕಾಲು ತೊಳೆಯೋದಿಲ್ಲ, ಬರೀ ಪೂಜೆ ಮಾಡಿ ಸಂತೋಷದಿಂದ ಕಳಿಸ್ಕೊಡ್ತೀವಿ. ಇದು ಯಾರು ಗಮನಿಸಿರೋದಿಲ್ಲ ತುಂಬಾ ಜನ. ಯಾವಾಗಲೂ ಅಷ್ಟೇ, ಮನೆಗೆ ಬಂದಾಗ ಮನೆಗೆ ಯಾರು ಬರ್ತಾರೆ ಬಂದ ತಕ್ಷಣ ಕಾಲು ತೊಳಿರಿ ಅಂತ ನೀರು ಕೊಡ್ತೀವಿ ಮನೆಗೆ. ಕಾಲು ತೊಳೆದು ಅವ್ರು ಒಳಗೆ ಕರ್ಕೊತೀವಿ. ಹೋಗ್ಬೇಕಾದ್ರೆ ಕಾಲು ತೊಳ್ಕೊಳ್ಬಾರ್ದು, ಸಂತೋಷದಿಂದ ಇರಲಿ ಅಂತ ಹೇಳಿ ಹೋಗ್ತಾ ಕಾಲು ತೊಳೆದಿಲ್ಲ ಹಾಗೆ ಪೂಜೆ ಮಾಡಿ ಕಳಿಸ್ತೀವಿ. ಅಭಿಮನ್ಯುಗೆ ಈಗ ರೇಷನ್ ಕೊಡ್ತಿದ್ದಾರೆ. ಕೊಟ್ಟ ತಕ್ಷಣ ಅವನು ವಾಪಸ್ಸು ಅವ್ರ ಮನೆ ಹತ್ರ ಹೋಗಿ ಕಟ್ತಾರೆ. ಭೀಮಾ ಹೊಡ್ತಾ ಇದ್ದಾನೆ, ಮುಗೀತಿಲ್ಲಿ ಕ್ಯಾಂಪ್ ಟೈಮಿಂಗು. ಬಾಯ್ ಭೀಮಾ, ಬಾಯ್. ಎಲ್ಲ ಕ್ಯಾಮ್ರಕ್ಕೆ ಅಡ್ಡ ತೋರಿಸಿ ಹೋಯ್ತಾರೆ ನೋಡಿ. Don't stare in the eye. Okay. Kill you. Get out. എല്ലാവരും stare here. You better get out of here. Someone stare. Yeah, everyone's staring. Also me. I'm staring. Don't stare at them.